ಹಾಯ್ ಹಲೋ ನಮಸ್ಕಾರ ರೀ. ಇದು ನಮ್ಮ ಶಿವ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಈಗಷ್ಟೇ ಶುರು ಮಾಡಿದೇವೆ ರೀ. ಪ್ಲೀಸ್ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಶಿವ ಫೌಂಡೇಶನ್ನಾಗ ಸಪೋರ್ಟ್ ಮಾಡಿರಿ. ಈಗ ನಮ್ಮ ಮಕ್ಕಳು ಹೆಣ್ಮಕ್ಳೆಲ್ಲ ಆಟ ಆಡ್ಕೊಂಡು ಕೂತಿದ್ದಾರೆ ರೀ. ಆ ಆಟನ ಆಡೋದನ್ನ ನಡುವೆ ಬಿಟ್ಟು ಕ್ರಾಸ್ ಕಂಪ್ಲೇಂಟ್ ರೀ. ಹಂಗಲ್ರಿ, ನಮ್ಮ ಮನ್ಯಾಗ ಹೆಂಗೆ ಒಂದು 4 ಹುಡುಗರು ಇದ್ರೆ ಅವ ಅದನ್ನು ಮಾಡ್ದೆ ಇವು ಇದನ್ನು ಮಾಡ್ದೆ ಅಂತ ಹೆಂಗೆ ಹೇಳ್ತಾರಲ್ರಿ ಜಗಳಗಳು, ಹಂಗೆ ನೋಡ್ರಿ. ಇನ್ನೊಂದು ಸ್ವಲ್ಪ ಆಟ ಆಡ್ತಾರೆ, ಆಟ ಆಡೋದು ಮುಗೀತು ಅನ್ಗುಡ್ಕ ಗಂಡು ಮಕ್ಕಳು ಬರ್ತಾರೆ. ಇಲ್ರಿ ಆಂಟಿ ಇವ್ರು ಸ್ಕೂಲಿಗೆ ಹೋಗುವಾಗ ಲೈನ್ ಮಾಡಿ ಹೋಗಂಗಿಲ್ಲ ಅಂದರೆ ಯೂಶ್ವಲಿ ಏನಾಗ್ತದೆ ರೀ, ಭಾಳ ಜನ ಮಕ್ಳು ಆಗ್ತಾರಲ್ರಿ. ನಾವೇನು ಮಾಡಿರ್ತೀವಿ, ಲೈನ್ ಮಾಡ್ಕೊಂಡು ಹೋಗ್ರಿ, ಒಬ್ಬೊಬ್ರು ಹೋಗಕ್ಕೆ ಹೋಗಬೇಡ್ರಿ ಅಂತ ಹೇಳಿರ್ತೀವಿ ರೀ. ಇಲ್ಲ, ಇವರು ಏನು ಮಾಡ್ತಾರೆ, ನನ್ನ ಮಾತು ಕೇಳಂಗಿಲ್ಲ ರೀ ಆಂಟಿ, ನನ್ನ ಮಾತು ಇವ್ರು ಕೇಳಂಗಿಲ್ಲ, ಈಕೆ ಕೇಳಂಗಿಲ್ಲ ಅಂತ. ಗಂಡು ಮಕ್ಕಳದ್ದು ಕಂಪ್ಲೇಂಟ, ಹೆಣ್ಣು ಮಕ್ಳದ್ದು ಏನು ರೀ, ಇಲ್ಲರಿ ಅವ್ರು ನಮಗೆ ಹೇಳಂಗಿಲ್ಲ ರೀ, ಅವ್ರ ರೋಡ್ ಮೇಲೆ ಹೋಗ್ತಾ ಅಡ್ಡದಿಡ್ಡಿ ಹೋಗ್ತಾರೆ ರೀ, ಕಲ್ಲು ಹೋಗ್ಕೊತ ಹೋಗ್ತಾರೆ ರೀ ಅಂತ ಇವ್ರ ಕಂಪ್ಲೇಂಟ್ ರೀ. ನಾನು ಎಲ್ಲರಿಗೂ ತಿಳಿಸಿ ಹೇಳತ್ತಿದ್ದೀನಿ ರೀ, ಇಲ್ಲ ಹಂಗೆ ಮಾಡಬಾರ್ದು, ಭಾಳ ಜನ ಆಗ್ತೀರಿ, ಏನಾದರೂ ಅನಾಹುತ ಆದರೆ ಏನು ಮಾಡೋದು, ಹಂಗೆ ಮಾಡಬೇಡ್ರಿ ಇನ್ಮೇಲಿಂದ ಲೈನ್ ಮಾಡ್ಕೋತ ಹೋಗ್ರಿ ಅಂತ ಹೇಳತ್ತಿದ್ನಿ. ಅಂದರೆ ಉಳ್ಕಿದವರೆಲ್ಲ ಬಾಕಿ ಹುಡುಗರೆಲ್ಲ ಅವ್ರವ್ರ ಹೋಮ್ ವರ್ಕ್ ಮಾಡಾಕತ್ತಿದ್ದರ್ರಿ. ಕೆಲವೊಬ್ಬರು ಪ್ರಾಜೆಕ್ಟ್ ವರ್ಕ್ ಮಾಡಾಕತ್ತಿದ್ರೆ, ಏನೋ ಕಟ್ ಮಾಡಿ ಅನ್ಸಾಕತ್ತಿದ್ದರ್ರಿ. ಕೆಲವೊಬ್ಬರು ಕ್ಲಾಸ್ನಾಗ ಕೊಟ್ಟಿದ್ದು ಹೋಮ್ ವರ್ಕ್ ಮಾಡಾಕತ್ತಿದ್ದರ್ರಿ. ಇನ್ನೊಬ್ಬ ಹುಡುಗ ನೋಡ್ರಿ, ಇಲ್ರಿ ನಾನು ಹಂಗೆ ಮಾಡಿಲ್ಲ, ನಾನು ಲೈನ್ ಮಾಡ್ನಾಗ ಹೋಗಿದ್ನಿ ಅಂತ ಹೇಳಾಕತ್ತಿದ್ದಾನ. ಇಲ್ಲಪ್ಪ, ಹಂಗೆ ಮಾಡಿಬಿಡ್ತಮ್ಮ, ಹಂಗೆ ಮಾಡ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ತೈತೆ ಅಂತ. ಡೈಲಿ ಎಲ್ಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡ್ತಾರೆ ರೀ, ಸ್ವಲ್ಪ ಸ್ನ್ಯಾಕ್ಸ್ ಇಲ್ಲ ಫ್ರೂಟ್ಸ್ ಇದ್ರ ತಿಂತಾರೆ ರೀ. ಅವ್ರಿಗೆ ಡೈಲಿ ಯೂಶ್ವಲಿ ನಾವು ಮೊಳಕೆ ಕಾಳು ಕೊಡ್ತೀವಿ ರೀ. ಮೊಳಕೆ ಕಾಳನ್ನ ತಿಂದು ಸ್ನ್ಯಾಕ್ಸ್ ಅಥವಾ ಫ್ರೂಟ್ಸ್ ತಿಂತಾರೆ ರೀ. ತಿಂದ ತಕ್ಷಣ ಏನು ಮಾಡ್ತಾರೆ, ಟ್ಯೂಷನ್ ಮೇಡಮ್ ಬಂದುಬಿಡ್ತಾರೆ ರೀ 5:30 6 ಗಂಟೆಗೆ. ಅವ್ರು ಬರೋದು ಒಂದು 5 ಗಂಟೆ 5:30 ಮಟ್ಟ ಬರ್ತಾರೆ. ಟ್ಯೂಷನ್ ಮೇಡಮ್ 5:30 6 ಗಂಟೆಗೆ ಬಂದು ಅವ್ರಿಗೆ ಹೋಮ್ವರ್ಕ್ ಮಾಡ್ಸಕತ್ತ ಕೂತ್ಬಿಡ್ತಾರೆ ರೀ. ಹೋಮ್ವರ್ಕ್ ಮಾಡೋದು, ಅವ್ರ ಕ್ಲಾಸ್ ವರ್ಕ್ ಎಲ್ಲ ಕರೆಕ್ಟಾಗಿದೆ, ಎಲ್ಲ ಕಂಪ್ಲೀಟ್ ಇತ್ತಿಲ್ಲ ನೋಡ್ತಾರೆ ರೀ. ಪ್ಲಸ್ ಹೋಮ್ವರ್ಕ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ನೀಟಾಗಿ ಮಾಡತ್ತಾರಿಲ್ಲ ಅಂತ ಚೆಕ್ ಮಾಡ್ತಾರೆ. ಸ್ವಲ್ಪ ಡಲ್ ಹುಡುಗರು ಅದಾವ್ರಿ, ಯಾಕಂದ್ರೆ ಏನಾಗ್ತದೆ ರೀ ಇವ್ರದ್ದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಸ್ಕೂಲಿಗೆ ಹೋಗಿರಂಗಿಲ್ಲ ರೀ. ಇವ್ರು ಊರಾಗಿದ್ದಾಗ ಅವ್ರದ್ದು ಬೇಸಿಕ್ ಸ್ವಲ್ಪ ವೀಕ್ ಇರ್ತೈತೆ ರೀ. ಅವ್ರಿಗೆ ಇಲ್ಲೇ ಅವು ಸ್ವಲ್ಪ ಡಲ್ಲ ಆಗಿಬಿಡ್ತಾವ್ರಿ ಹುಡುಗರು, ಯಾಕಂದ್ರೆ ಅವ್ರದ್ದು ಬೇಸಿಕ್ ಕ್ಲಾಸ್ ಇರಂಗಿಲ್ಲ ನೋಡ್ರಿ. ಇಲ್ಲಿ ಬಂದು ಸ್ವಲ್ಪ ಕವರ್ ಮಾಡಿದ್ದೇವೆ, ಮ್ಯಾಕ್ಸಿಮಮ್ ನಮಗೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಆ ಮಕ್ಕಳದೆಲ್ಲ ಕವರ್ ಮಾಡಿದ್ದೇವೆ ರೀ. ಅವ್ರದ್ದು ಹೋಮ್ವರ್ಕ್ ಮಾಡೋಕನ ಬೇಕು ಅಂತ ಹೇಳಿ ಟ್ಯೂಷನ್ ಮೇಡಮ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡೇವಿ. ಟ್ಯೂಷನ್ ಮೇಡಮ್ ಬಂದು ಯಾವ ಡಲ್ ಹುಡುಗರದಲ್ಲ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ರೀ. ಇಲ್ಲಾಂದ್ರೆ ಒಂದು 30 to 40% ಮಕ್ಕಳೆಲ್ಲ ವಾಯ್ಸ್ ಅದಾರ, ಅವ್ರವ್ರ ಹೋಮ್ವರ್ಕ್ ಅವ್ರು ಮಾಡ್ಕೋತಾರೆ ರೀ. ಇದೇನು ನೋಡ್ರಿ, ಇದು ಕಂಪ್ಲೇಂಟ್ಸ್ ಕ್ರಾಸ್ ಕಂಪ್ಲೇಂಟ್ ಅಂತ ಏನು ಹೇಳತ್ತೀನಲ್ರಿ, ಸೇಮ್ ನೋಡ್ರಿ ಇದು. ಇಲ್ರಿ ಗಂಡು ಹುಡುಗರು ಹಂಗೆ ಓಡಿ ಹೋಗ್ತಾರೆ ರೀ, ನಾವು ಲೈನ್ ಮಾಡ್ಕೊಂಡು ಹೋಗ್ತಿರುತ್ತೆ, ಇವ್ರು ಹೇಳ್ತಾರೆ. ಗಂಡು ಹುಡುಗರು ಇಲ್ರಿ, ಇವ್ರು ನಮ್ಮ ಮಾತು ಕೇಳ ಅಂದರೆ ಏನಾಗ್ತದೆ ರೀ, ನಾವು ಯಾರು ದೊಡ್ಡ ಒಂದು ಸ್ಕೂಲ್ನಾಗ ಗ್ರೂಪ್ ಇರ್ತದೆ, ಒಂದು 10-15 ಮಕ್ಳು ಹೋಗ್ತಾರಲ್ರಿ, ಯಾರು ದೊಡ್ಡರಿರ್ತಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತೀವಿ ರೀ. ಇಲ್ಲಪ್ಪ ನೀ ಲೈನ್ ಮಾಡ್ಸ್ಕೊಂಡು ಕರ್ಕೊಂಡು ಹೋಗು ಅಂತ ಹೇಳಿ. ಅವ್ರೇನು ಗಂಡು ಮಕ್ಳು ಇಲ್ರಿ, ಹೆಣ್ಣು ಹುಡುಗ್ಯಾರ ನನ್ನ ಮಾತು ಕೇಳಂಗಿಲ್ಲ ಅಂತಾರೆ. ಅದು ಅವ್ರಿಗೆ ತಿಳಿಸಿ ಹೇಳತ್ತಿದ್ದೀನಿ ರೀ. ಅಣ್ಣಗಳು ಮಾತು ಕೇಳ್ತು ಬರಪ್ಪಿ, ಯಾಕಂದ್ರೆ ನೀವು ಮಾತು ಕೇಳಿಕಂದ್ರೆ ಮತ್ತೆ ಯಾರು ಕೇಳೋರು, ಯಾಕಂದ್ರೆ MHS ಹೈಸ್ಕೂಲು 2 ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕ್ರಿ ಅವರು. ಡೈಲಿ ನಾವು ಅವ್ರನ್ನ ಬಿಟ್ಟು ಕರ್ಕೊಂಬರಕ್ಕಂತೂ ಆಗಂಗಿಲ್ಲ. ಇಲ್ಲಾಂದ್ರೆ ಒಂದು 15 to 17 ಮೆಂಬರ್ಸ್ ಹೋಗ್ತಾರೆ ಇಲ್ಲಿ MHS ಹೈಸ್ಕೂಲ್ಗೆ. ಸೊ ಸಮಾಧಾನಲೇ ಹೋಗಿ ಸಮಾಧಾನಲೇ ಬರಬೇಕಪ್ಪ ಅಂತ ಹೇಳ್ತಾ ಇದ್ದೀನಿ ರೀ. ಅವರು ಹಂಗಲ್ರಿ ಮಕ್ಕಳು, ಅವರಿಗೆ ಪೂರ ಎಲ್ಲ ಹೊಟ್ಟೆಗೂ ಮತ್ತು ಹೇಳ್ಕೂ ಮಟ ಸಮಾಧಾನ ಅನ್ಸಂಗಿಲ್ಲ. ಅದನ್ನ ಮಾಡತ್ತಿದ್ರು ನಾನು ಅವರಿಗೆ ಕೌನ್ಸ್ಲಿಂಗ್ ಟೈಪ್, ಇಲ್ಲ ಹಂಗೆ ಮಾಡ್ರೆ ಹಂಗಾಗ್ತೈತಿ, ಹಿಂಗೆ ಮಾಡ್ರೆ ಹಿಂಗಾಗ್ತೈತಿ, ಯಾರ ಮಾತು ಕೇಳ್ಬೇಕಂತಿಲ್ಲ, ನಿಮಗೆ ಕರೆಕ್ಟ್ ಅನ್ಸಿದ್ದು ಮಾಡಬೇಕು, ಲೈನ್ ಹಚ್ಚಿದ್ರೆ ಚಲೋ ಅಲ್ಲ ನಿಮಗೆ ಅಂತ ಹೇಳ್ಕೋತ ಕೂತಿದ್ದೀನಿ ರೀ. ಅದೇ ಟೈಮ್ದಾಗ ಕೆಲವೊಂದು ಮಂದಿದು ಹೋಮ್ವರ್ಕ್ ಇನ್ಕಂಪ್ಲೀಟ್ ಐತಿ ಅಂತ ಹೇಳಿ ಕಂಪ್ಲೇಂಟ್ ಬಂದಿದ್ವಿ ರೀ. ಟ್ಯೂಷನ್ ಮೇಡಮ್ಗೆ ಹೋಮ್ವರ್ಕ್ ಅಷ್ಟು ಮಾಡಿಸುತ್ತು ಬರ್ರಿ. ಇವಿಷ್ಟು ಮಂದಿ ಒಂದು 5-6 ಜನ ಅದಾರಿ ಸ್ವಲ್ಪ ಡಲ್ ಹುಡುಗರು, ಇವ್ರದ್ದು ಸ್ವಲ್ಪ ಜಾಸ್ತಿ ಅವ್ರ ಮೇಲೆ ಫೋಕಸ್ ಮಾಡಿರಿ ಮೇಡಮ್ ಅಂತ ಹೇಳಿದ್ದೀನಿ ರೀ. ಹಂಗೆ ನೋಡ್ರಿ, ಎಲ್ಲರೂ ಒಂದೊಂದು ಅವ್ರ ಕಂಪ್ಲೇಂಟ್ ಹೇಳ್ಕೋತ ಎದ್ಕೋತ್ರಿ. ಫ್ರೀ ಟೈಮ್ದಾಗ ಯಾವಾಗ ನಾವು ಸಿಕ್ಕಿರ್ತೇವಲ್ರಿ, ಅವ್ರದ್ದು ಏನಾದರೂ ಕೇಳೋ ವಾರದಾಗೊಮ್ಮೆ ಅವ್ರು ಇಂಡಿವಿಜುವಲ್ ಕೌನ್ಸ್ಲಿಂಗ್ ಮಾಡ್ತೀವಿ ರೀ, ಅದೇನಿಲ್ಲ. ಆದರೆ ಹಿಂಗು ಇದು ಗ್ರೂಪ್ ಡಿಸ್ಕಷನ್ ಅಂತಂದ್ರೆ ಒಂದು ಈ ಟೀಮ್ ಬೇರೆ ಆ ಟೀಮ್ ಬೇರೆ. ಸ್ಕೂಲ್ನಾಗ ಹೆಂಗೆ ಗರ್ಲ್ಸ್ ಟೀಮ್ ಬಾಯ್ಸ್ ಟೀಮ್ ಇರ್ತೈತಲ್ರಿ, ಸೇಮ್ ಹಂಗಾರಿ ಇಲ್ಲಿ ಗರ್ಲ್ಸ್ ಟೀಮ್ ಒಂದು ಬೇರೆ ಬಾಯ್ಸ್ ಟೀಮ್ ಒಂದು ಬೇರೆ ಹಂಗೆ ಮಾಡ್ತಾರೆ ರೀ. ಇರಲಿ, ಮಕ್ಕಳಲ್ರಿ, ಎಲ್ಲ ಎಲ್ಲೇ ಮಕ್ಕಳು ಇರ್ತಾರಲ್ಲ ಆ ಮನ್ಯಾಗ ಇದ್ದಿದ್ದನ ರೀ. ಇದು ನಮ್ಮ ಶಿವ ಫೌಂಡೇಶನ್ ಹೆಸರಿಗೆ ಮಾತ್ರ ಆಶ್ರಮ ರೀ. ಸೇಮ್ ನಮ್ಮ ಮನ್ಯಾಗ ಏನು ಡೈಲಿ ರೂಟೀನ್ಸ್ ಆಗ್ತಾವಲ್ರಿ
ಆ್ಯಸ್ ಯೂಶ್ವಲ್ ಸೇಮ್ ಹಂಗೆ ರೀ ಡಿಕ್ಟೋ ಕಾಪಿ ಟು ಕಾಪಿ ರೀ